ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರ ಬಿಲ್ಲರಂಗ ಭಾಷಾ ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿ ತುಂಬಾ ದಿನನೇ ಆಗ್ಬಿಟ್ಟಿದೆ. ಏಪ್ರಿಲ್ 16ನೇ ತಾರೀಕು ಶೂಟ್ ಬಿಗಿನ್ ಅಂತ ಹೊಸ ಒಂದು ಪೋಸ್ಟರ್ ನ ಬಿಟ್ರು. ಇದನ್ನ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರ. ನಾನು ಕೂಡ ಆಮೇಲೆ ಕ್ಯಾಲ್ಕುಲೇಷನ್ ಮಾಡದ್ಮೇಲೆ ಗೊತ್ತಾಯ್ತು ಕಿಚ್ಚ ಸುದೀಪ್ ಅವರು ಅಫಿಷಿಯಲ್ ಆಗಿ ಶೂಟಿಂಗ್ ಒಳಗಡೆ ಇಳ್ದಿರೋದಕ್ಕೆ ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಬೇರೆ ವಿಡಿಯೋ ಶೂಟ್ ಗಳನ್ನ ಆಲ್ರೆಡಿ ಶೂಟ್ ಮಾಡಿ ತುಂಬಾನೇ ಇಟ್ಕೊಬಿಟ್ಟಿದ್ದಾರೆ. ಈಗ ಕಿಚ್ಚ ಸುದೀಪ್ ಅವರು ಫ್ರೇಮ್ ಒಳಗಡೆ ಎಂಟ್ರಿ ಆಗ್ತಾ ಇರೋದಕ್ಕೆ ಬಿಗಿನ್ ಅಂತ ತೋರಿಸಿರೋದು. ಅದಲ್ದೆ ಈ ಸಿನಿಮಾದಲ್ಲಿ ಹೀರೋಯಿನ್ ಅವರಾಗಿರ್ಬೋದು ಇವರಾಗಿರ್ಬೋದು ಅಂತ ಗುಸುಗುಸುಗಳು ಜಾಸ್ತಿನೇ ಇದ್ವು. ಬಟ್ ಅಫಿಷಿಯಲ್ ಆಗಿ ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಬಟ್ ಲೀಕ್ ಆಗಿದೆ. ಇನ್ನು ಬಿಲ್ಲರಂಗ ಭಾಷಾ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಜೋಡಿ ಆಗ್ತಾ ಇರೋದು ರುಕ್ಮಿಣಿ ವಸಂತ್ ಅವರು. ರೀಸೆಂಟ್ ಆಗಿ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ BRB ಅನ್ನೋ ಹ್ಯಾಶ್ ಟ್ಯಾಗ್ ಜೊತೆ ಒಂದು ಸ್ಟೋರಿನ ಪೋಸ್ಟ್ ಮಾಡಿದ್ 2 ನಿಮಿಷಕ್ಕೆ ಡಿಲೀಟ್ ಮಾಡ್ಬಿಟ್ಟವ್ರೆ. ನಾವು ಗೊತ್ತಲ್ಲ, ಸ್ಕ್ರೀನ್ ಶಾಟ್ ಔಟ್ ಮಾಡಿಕೊಬಿಡ್ತೀವಿ. ಅಫಿಷಿಯಲ್ ಆಗಿ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರನ್ನೇ ಹೀರೋಯಿನ್ ಆಗಿ ಕಿಚ್ಚ ಸುದೀಪ್ ಸರ್ಗೆ ಆಕ್ಟ್ ಮಾಡ್ತಾ ಇರೋದು ಕನ್ಫರ್ಮ್. ನಾನು ಹೇಳ್ತಾ ಇದೀನಿ ಫಿಕ್ಸ್. ಇನ್ನು ಸಂದೀಪ್ ರೆಡ್ಡಿ ವಾಂಗ ಅವರು ಪ್ರಭಾಸ್ಗೆ ಸ್ಪಿರಿಟ್ ಸಿನಿಮಾ ಮಾಡ್ತಾ ಇದಾರೆ. ಇನ್ನು ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಇದೇ ವರ್ಷದ ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಪ್ರೀ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದ್ದು ಈ ಸಿನಿಮಾದಲ್ಲಿ ಹೀರೋಯಿನ್ ಸರ್ಚಿಂಗ್ ಮಾಡ್ತಾ ಇದಾರೆ ಅಂತ ಗುಸು ಇದಾವೆ. ಅಕ್ಟೋಬರ್ ತಿಂಗಳಿಂದ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಫಿಷಿಯಲ್ ಕನ್ಫರ್ಮ್. ಇನ್ನು ರಜನಿಕಾಂತ್ ಅವರ ಜೈಲರ್ 2 ಬರ್ತಾ ಇದೆ. ಈ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಬೇರೆನೆ ಅಡ್ವೆಂಚರ್ ನ ತೋರಿಸ್ತಾರಂತೆ, ಬಾಲಯ್ಯ ವರ್ಸಸ್ ಶಿವಣ್ಣ. ಇನ್ನು ಶಿವರಾಜ್ ಕುಮಾರ್ ಹಾಗೇನೆ ಬಾಲಯ್ಯ ಅವರ ಇವರಿಬ್ರು ಮುಖಾಮುಖಿ ಆಗುತ್ತೆ ಜೈಲರ್ 2 ನಲ್ಲಿ. ಇವರಿಬ್ರದ್ದು ಸಪರೇಟ್ ಸ್ಟೋರಿನೂ ಕೂಡ ತೋರಿಸ್ತೀವಿ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ. ಆಸ್ ಅ ಮೈ ಒಪಿನಿಯನ್ ಇದನ್ನ ರೂಮರ್ ಆಗಿ ಇಟ್ಕೊಳ್ಳಿ. ಇನ್ನು ತಮಿಳ್ ಆಕ್ಟರ್ ಸೂರ್ಯ ಅವರ ರೆಟ್ರೋ ಸಿನಿಮಾದ US ಸರ್ಟಿಫಿಕೇಟ್ ರೆಡಿ ಆಗ್ಬಿಟ್ಟಿದೆ. ಈ ಸಿನಿಮಾ ಇದೆ ಬರೋಬ್ಬರ್ 2 ಗಂಟೆ 48 ನಿಮಿಷ. ಇದೇ ಮೇ 1ಕ್ಕೆ. ನಾನ್ ತುಂಬಾ ಎಕ್ಸೈಟ್ ಆಗಿಲ್ಲ, ಯಾಕಂದ್ರೆ ಟ್ರೈಲರ್ ಆ ಲೆವೆಲ್ ಅಲ್ಲಿ ಇದೆ. ಇನ್ನು ರಮೇಶ್ ಅರವಿಂದ್ ಹಾಗೇನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆಕ್ಟ್ ಮಾಡ್ತಾರೋ ಅಂತ ಯುವರ್ ಸಿನ್ಸಿಯರ್ಲಿ ರಾಮ್. ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವ್ರಿಗೆ ಹೀರೋಯಿನ್ ಆಗಿ ನಟಿ ಭಾವನಾ ಮೆನನ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಫಿಷಿಯಲ್. ಸಿನಿಮಾದ ಶೂಟಿಂಗ್ 70 ಭಾಗ ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ. 30% ಅಷ್ಟೇ ಇರೋದು. ಅಕ್ಟೋಬರ್ ತಿಂಗಳಲ್ಲೆಲ್ಲ ಕಂಪ್ಲೀಟ್ ಆಗ್ಬಿಟ್ಟು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ರಿಲೀಸ್ ಮಾಡ್ತಾರಂತೆ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡೋದಕ್ಕೆ. ಇನ್ನು ಹಿಂದಿ ಆಕ್ಟರ್ ಶ್ರೀದೇವಿ ಮೇಡಮ್ ಅವ್ರು ಗೊತ್ತಿರಬಹುದು ನಿಮ್ಗೆ. ಇವರ ಬಯೋಪಿಕ್ ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಶ್ರೀದೇವಿಯಾಗಿ ಆಕ್ಟ್ ಮಾಡೋದಕ್ಕೆ ಪೂಜಾ ಹೆಗ್ಡೆ ಅವರು ಜೈ ಅನ್ಬಿಟ್ಟಿದ್ದಾರೆ ಅಂತೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಫಿಕ್ಸ್ ಆಗಿಲ್ಲ. ಗುಸು ಪಿಸುಗುಸು ಕೇಳಿಸ್ತಾ ಇದಾವೆ. ಯಾರಾಗ್ಬೋದು ಅಂತ ಕಾದು ನೋಡ್ಬೇಕು. ಇನ್ನ ಉಪೇಂದ್ರ ಅವ್ರ ಅಣ್ಣನ್ ಮಗ ನಿರಂಜನ್ ಹೊಸ ಸಿನಿಮಾ ಬರ್ತಾ ಇದೆ. ಸಿನಿಮಾದ ಟೈಟಲ್ ಸ್ಪಾರ್ಕ್. ಇನ್ನ ಇದೇ ಸಿನಿಮಾದಲ್ಲಿ ಸ್ಪೆಷಲ್ ಕ್ಯಾಮಿಯೋ ಆಗಿ ನೆನಪಿರಲಿ ಪ್ರೇಮ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಇವರ ಬರ್ತ್ಡೇ ಸ್ಪೆಷಲ್ ಆಗಿ ಈ ಸಿನಿಮಾದ ಟೀಮ್ ಕಡೆಯಿಂದ ಒಂದು ಸ್ಪೆಷಲ್ ಪೋಸ್ಟರ್ ನ ರಿಲೀಸ್ ಮಾಡಿದ್ರು. ಇದರಲ್ಲಿ ದೊಡ್ಡ ವಿವಾದ ಒಂದು ಸೃಷ್ಟಿಯಾಗ್ಬಿಟ್ಟಿದೆ. ಈಗ ಇದ್ರಲ್ಲಿ ಒಬ್ಬ ರಾಜಕಾರಣಿ ಒಂದು ಪೋಸ್ಟರ್ ನ ಹಿಡ್ಕೊಂಡು ಅದಕ್ಕೆ ಬೆಂಕಿನ ಹಚ್ಚಿಬಿಟ್ಟು ಅದರಿಂದ ಸಿಗರೆಟ್ ನ ಅಂಟಿಸ್ಕೊತಾ ಇದ್ದಾರೆ. ಅದರಲ್ಲಿರೋದು ರಮೇಶ್ ಇಂದ್ರ ಅವರು. ಇವಾಗ ಶ್ರುತಿ ಮೇಡಮ್ ಅವರು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಇಟಿಕೇಶನ್ ಹಾಕ್ಬಿಟ್ಟಿದ್ರು. ಬರ್ತ್ಡೇ ದಿನ ಸಾಯಂಕಾಲನೇ ಫುಲ್ ಕ್ಲಿಯರ್ ಆಗೋಯ್ತು. ಇದು ಜಸ್ಟ್ ಸಿನಿಮಾದಲ್ಲಿ ಬೇರೆ ರೀತಿನೇ ತೋರಿಸಿದೀವಿ, ಪೋಸ್ಟರ್ ನ ರಿಲೀಸ್ ಅಷ್ಟೇ ಮಾಡಿರೋದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಕಾನ್ಸ್ಟೆಂಟ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಹೌದಾ ಓಕೆ ಆಗಿರ್ಬೇಕು ಅಂದ್ಬಿಟ್ಟು ಎಲ್ಲ ಓಕೆ ಆಯ್ತು. ಅಫಿಷಿಯಲ್ ಆಗಿ ರಾಕಿಂಗ್ ಸ್ಟಾರ್ ಎಸ್ ಅವರು ಈಗ ರಾಮಾಯಣ ಸಿನಿಮಾ ಸೆಟ್ ಒಳಗಡೆ ನುಗ್ಬಿಟ್ಟಿದ್ದಾರೆ ಆಸ್ ಅ ರಾವಣನಾಗಿ. ಮೇ ತಿಂಗಳಿಂದ ಬರೋಬ್ಬರಿ ಅಕ್ಟೋಬರ್ ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇರ್ತದಂತೆ ರಾಮಾಯಣ ಸೆಟ್ ಒಳಗಡೆ. ಬರೋಬ್ಬರಿ 6 ತಿಂಗಳು ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿ ನಡೀತದಂತೆ. ಎಲ್ಲ ಯಶ್ ಅವರ ಪೋರ್ಷನ್ ನಡೀತಾ ಇರೋದು. ಇದಕ್ಕೋಸ್ಕರ ಕೆಲವೊಂದಷ್ಟು ದೇವಸ್ಥಾನ, ಕೆಲವೊಂದಷ್ಟು ಪರ್ಸನ್ಸ್ ಗಳನ್ನೆಲ್ಲ ಮೀಟ್ ಮಾಡಿರುವಂತ ಫೋಟೋಸ್ ಗಳನ್ನೂ ಕೂಡ ನೋಡ್ಬೋದು ನೀವು. ಒಳ್ಳೇದಾಗ್ಲಿ, ಬೇಗ ಮುಗಿಸ್ಬಿಟ್ಟು KGF 3 ನ ಅಟ್ಯಾಕ್ ಮಾಡ್ಲಿ. ಶೈನ್ ಟಾಮ್ ಚಾಕೋ ಇವ್ರನ್ನ ಫೇಮಸ್ ಆಗಿ ನೆಗೆಟಿವ್ ರೋಲ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ. ರೀಸೆಂಟ್ ಆಗಿ ಬಂದಂತ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾದಲ್ಲೂ ಕೂಡ ಇವ್ರದೊಂದು ಸಣ್ಣ ಅಪಿಯರೆನ್ಸ್ ಇತ್ತು. ಇವ್ರೀಗ ಅಫಿಷಿಯಲ್ ಆಗಿ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಬಿಕಾಸ್ ಯಾವ್ದೋ ಒಂದು ಹೋಟೆಲ್ ಒಳಗಡೆ 3ನೇ ಮಹಡಿ ಮೇಲೆ ಇವರು ಡ್ರಗ್ಸ್ ವ್ಯವಹಾರ ಮಾಡ್ತಿದ್ರು ಅಂತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. 3ನೇ ಮಹಡಿಯಿಂದ ಜಂಪ್ ಮಾಡಿ ಸಿನಿಮಾ ಸ್ಟೈಲ್ ಅಲ್ಲೇ ಓಡೋಗ್ಬಿಟ್ಟಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟಿದ್ದಾರೆ ಪೊಲೀಸರು, ಆದ್ರೂ ಬಿಟ್ಟಿಲ್ಲ. ಈಗ ಇವರು ಸಿಚುವೇಶನ್ ತುಂಬಾನೇ ಬ್ಯಾಡ್ ಆಗ್ಬಿಟ್ಟಿದೆ. ಇದ್ದಂತ ಸಿನಿಮಾಗಳ ಕಾಲ್ ಶೀಟು ಕೂಡ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಫ್ಯೂಚರ್ ಸ್ಪಾಯ್ಲ್ ಆಗೋಯ್ತು. ಇನ್ನ ಕಮಲ್ ಹಾಸನ್ ಅವರ ಥಗ್ ಲೈಫ್ ಇನ್ನೂ ರಿಲೀಸ್ ಆಗಿಲ್ಲ. ಒಂದೇ ಒಂದು ಸಾಂಗ್ ರಿಲೀಸ್ ಮಾಡೋರೆ. ಬಟ್ ಇವಾಗ್ಲೇ ನೆಟ್ಫ್ಲಿಕ್ಸ್ ಅವರು ಈ ಸಿನಿಮಾಗೆ 200 ಕೋಟಿ ಆಫರ್ ಕೊಟ್ಟಿದಾರಂತೆ. ಜಾಸ್ತಿನೂ ಆಗ್ಬಹುದು. ಈ ಸಿನಿಮಾ ಥಿಯೇಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತದೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇನ್ನ ಈ ವಾರದ ಬಿಗ್ಗೆಸ್ಟ್ ಹಾಟ್ ನ್ಯೂಸ್ ಆಫ್ ಆಲ್ ಟೈಮ್, ಜೂನಿಯರ್ NTR ಅವರ 31ನೇ ಸಿನಿಮಾ ವಿತ್ ಪ್ರಶಾಂತ್ ನೀಲ್ ಅವ್ರ ಜೊತೆಗೆ. ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಈಗ ಮಂಗಳೂರು ಬೀಚ್ ಹತ್ರ ನಡೀತಾ ಇದೆ. KGF 2 ನಲ್ಲಿ ರಾಕಿ ಬಾಯ್ ಇನಾಯತ್ ಖಲೀಲ್ ನ ಮೀಟ್ ಮಾಡಕ್ ಹೋಗಿರುವಂತ ಬೀಚ್ ಇತ್ತಲ್ಲ, ಅದೇ ಬೀಚ್ ಅಲ್ಲಿ ಇವ್ರ ಶೂಟಿಂಗ್ ನಡೀತಾ ಇದೆ ಈಗ.
ಇನ್ನ ಈ ವಾರದ ಕೊನೆ ಹಾಟ್ ಅಂಡ್ ಸ್ಪೈಸಿ ಆಗಿರುವಂತ ನ್ಯೂಸ್, 2 ಇಮೇಜ್ಗಳು ಲೀಕ್ ಆಗಿದಾವೆ. ಯಾವ ಸಿನಿಮಾದು? ವಾರ್ 2. ಹೃತಿಕ್ ರೋಷನ್ ಅವರ ಹೊಸ ಲುಕ್ ನ ಈ ಫೋಟೋದಲ್ಲಿ ನೀವು ನೋಡಬಹುದು. ಆದಷ್ಟು ಬೇಗ ಈ ಟೀಮ್ ಕಡೆಯಿಂದ ಟೀಸರ್ ಬರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕಾಯೋಣ, ನೋಡೋಣ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್